ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಗಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನದಲ್ಲಿದ್ದರೆ ಕಲಬುರಗಿ ಕೊನೆ ಸ್ಥಾನದಲ್ಲಿದೆ. ಫಲಿತಾಂಶದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಪ್ಪ ಅಮ್ಮ ಖುಷಿಯಾಗಿರೋದು ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ರಿಸಲ್ಟಿಗೆ ಕಾರಣ ಏನಂದರೆ ನಮ್ಮ ಸ್ಕೂಲ್ ಟೀಚರ್ಸು ದೆನ್ ಪೇರೆಂಟ್ಸು ದೆನ್ ಫ್ಯಾಮಿಲಿ ಸಪೋರ್ಟ್ ಅಂತ. ಎಸ್ಎಸ್ಎಲ್ಸಿ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿ ಬದುಕಿನ ಮಹತ್ತರ ಘಟ್ಟ. ಭವಿಷ್ಯದ ಕನಸು ಕಂಡ ಅದೆಷ್ಟೋ ಮಂದಿಯ ಜೀವನದ ಮಹತಾರು. 10ನೇ ಕ್ಲಾಸ್ ಮುಗಿತಿದ್ದಂತೆ ಭವಿಷ್ಯದ ಮುಂದಿನ ದಾರಿ ಯಾವುದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿಯೇ ಪ್ರತಿ ತಂದೆ ತಾಯಿಯು ಮಕ್ಕಳ ರಿಸಲ್ಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅಂಥವರಿಗೆಲ್ಲ ಇವತ್ತು ಬಿಗ್ ಡೇ. ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದ್ದು ಎಂದಿನಂತೆ ದಕ್ಷಿಣ ಕನ್ನಡ ಜಿಲ್ಲೆಯೇ ಮೊದಲ ಸ್ಥಾನವನ್ನ ಮುಡಿಗೇರಿಸಿಕೊಂಡ್ರೆ ಕಲಬುರಗಿ ಜಿಲ್ಲೆ ಕೊನೆ ಸ್ಥಾನದಲ್ಲಿದೆ. ಈ ಬಾರಿ 22 ಮಕ್ಕಳು 625ಕ್ಕೆ 625 ಅಂಕ ತಗೊಂಡಿದ್ದಾರೆ. ಅದರಲ್ಲಿ ಮಂಡ್ಯ ಜಿಲ್ಲೆಯ ಅಗಸರಹಳ್ಳಿಯ ಧೃತಿ ಜೆ ಅನ್ನೋ ವಿದ್ಯಾರ್ಥಿನಿ ಕೂಡ ಒಬ್ರು. 625ಕ್ಕೆ 625 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಮಂಡ್ಯದ ಇನ್ನೊಬ್ಬ ವಿದ್ಯಾರ್ಥಿ ಅಪ್ಪನನ್ನ ಕಳ್ಕೊಂಡ ನೋವಲ್ಲೂ ಒಳ್ಳೆ ಸಾಧನೆ ಮಾಡಿದ್ದಾನೆ. ಚಿಕ್ಕಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿ ಬಾಲಾಜಿಯ ತಂದೆ ಮಗನ ಪರೀಕ್ಷೆ ಸಮಯದಲ್ಲೇ ಸಾವನ್ನಪ್ಪಿದ್ರು. ಇದೇ ನೋವಲ್ಲೇ ಪರೀಕ್ಷೆ ಬರೆದಿದ್ದ ಬಾಲಾಜಿ 625ಕ್ಕೆ 332 ಅಂಕ ಪಡೆದು ಪಾಸ್ ಆಗಿದ್ದಾನೆ. ಚಿತ್ರದುರ್ಗದಲ್ಲಿ ಇಬ್ಬರು ವಿದ್ಯಾರ್ಥಿಗಳು 625ಕ್ಕೆ ಔಟ್ ಪಡೆದು ಟಾಪರ್ ಆಗಿದ್ದಾರೆ. ಹಿರಿಯೂರು ರಾಷ್ಟ್ರೀಯ ಅಕಾಡೆಮಿ ಶಾಲೆಯ ನಂದನ್ ಹಾಗೂ ಮೌಲ್ಯ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ನಂದನ್ ತಂದೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು 3 ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಇವರ ಕೊನೆ ಮಗ ನಂದನ್ನೇ ಈಗ ಟಾಪರ್ ಆಗಿರೋದು ನನಗೆ ತುಂಬಾ ಖುಷಿ ಆಗ್ತೈತೆ. ನನ್ನ ಮಗನಿಗೆ ಯಾವುದೇ ರೀತಿ ಕಡಿಮೆ ಮಾಡಲಿಲ್ಲ. ಅವ್ನು ಸ್ಕೂಲಿಗೆ ಬಿಟ್ಟು ಬರೋದಾಗಲಿ ಕರ್ಕೊಂಬರೋದಾಗಲಿ ನನಗೆ ಎಷ್ಟೇ ಕೆಲಸ ಇದ್ದರೂ ಸಮೇತ ಆ ಕೆಲಸ ಬದಿಗೊತ್ತಿ ನನ್ನ ಮಗನಿಗೋಸ್ಕರ ನಾನು ಇದ್ದಿದ್ದೆ. ಇವತ್ತು ನನ್ನ ಮಗ ಸ್ಟೇಟ್ಗೆ ಟಾಪರ್ ಆಗಿದ್ರೆ ನನಗೆ ಸಂತೋಷ ಹೇಳೋಕ್ಕೆ ಆಗದು ಅಷ್ಟಿದೆ. ವಿಜಯಪುರದ ಅಖಿಲ್ 625 ಅಂಕ ಗಳಿಸಿದ್ರೆ ಹಾಸನದ ಉತ್ಸವ್, ಬೆಳಗಾವಿಯ ರೂಪಾ ಚನ್ನಗೌಡ ಪಾಟೀಲ್, ತುಮಕೂರಿನ ಮೊಹಮ್ಮದ್ ಮನ್ಸೂರ್ ಹಾಗೂ ಯಶ್ವಿತಾ ರೆಡ್ಡಿ, ಕಾರವಾರದ ಶಗುಪ್ತಾ ಅಂಜುಮ್, ಶಿವಮೊಗ್ಗದ ನಿತ್ಯ ಎಂ ಕುಲಕರ್ಣಿ, ನಮನ ಕೆ, ಸಹಿಷ್ಣು ಎನ್ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಒಟ್ನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದ್ದು ಪಾಸ್ ಆದ ಮಕ್ಕಳ ಖುಷಿಗೆ ಪಾರವೇ ಇಲ್ಲ. ಫೇಲ್ ಆದವರಿಗೆ ಇದೇ ಕೊನೆಯಲ್ಲ, ಇನ್ನು 2 ಅವಕಾಶ ಇದೆ. ಸೋಲೆ ಗೆಲುವಿನ ಮೆಟ್ಟಿಲು, ಹೀಗಾಗಿ ಆತ್ಮವಿಶ್ವಾಸದಿಂದಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.